Hello childrens, again welcome to this session. So ಈ ವಿಡಿಯೋದಲ್ಲಿ ನಾನು again arithmetic progression 20 MCQ different types of MCQ questions ಗಳನ್ನು ನಾನು ತಗೊಂಡಿದ್ದೀನಿ. ಆ MCQ questions ಗಳಿಗೆ ನಾನು with solutions with key answers ಕೂಡ ಕೊಡ್ತೀನಿ. ಸೊ ನಿಮ್ಮ ಮುಂದೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಇರುತ್ತೆ. ಸೊ ದಟ್ ದ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಆ್ಯಂಡ್ ಆಸ್ ವೆಲ್ ಆಸ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇಬ್ಬರು ಕೂಡ ಅರ್ಥ ಮಾಡ್ಕೋಬಹುದು. ಸೊ ಕ್ವಶನ್ ವಿಲ್ ಬಿ ದೇರ್ ಇನ್ ಇಂಗ್ಲಿಷ್ ಮೀಡಿಯಂ ಆಸ್ ವೆಲ್ ಆಸ್ ಕನ್ನಡ ಮೀಡಿಯಂ, ಬಟ್ ಸ್ಟೆಪ್ಸ್ ಅನ್ನೋಂಥದ್ದು ಸೇಮ್ ಇಬ್ಬರಿಗೂ ಕೂಡ ಇರೋದ್ರಿಂದ ಸೊ ಐ ಆಮ್ ಜಸ್ಟ್ ಡೂಯಿಂಗ್ ಲೈಕ್ ದಿಸ್. ಓಕೆನಾ? ಸೊ 20 MCQ questions, different types of question from arithmetic progression chapter. So let me start. So these are some few topics which repeated in the examination ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ the first question, the sum of the AP 2 plus 4 plus 6 plus 8 plus ... plus 20 is ಸಮಾಂತರ ಶ್ರೇಣಿ 2 plus 4 plus 6 plus 8 plus ... plus 20 ರ ಮೊತ್ತ. ಅಂದರೆ ನೀವೇನು ಮಾಡಬೇಕು ಅಂದರೆ ಇದರಲ್ಲಿ ಸೊ 2 plus 4 is 6, 6 plus 6 is 12, 12 plus 8 is 20, 20 plus 10 is like that you need to ಆ್ಯಡ್ ಮಾಡ್ಕೊಂಡು ಹೋಗಿ ಟೋಟಲ್ಲು ಇಷ್ಟೂ ಆ್ಯಡ್ ಮಾಡಿ 20 ಅಷ್ಟೂ ಆ್ಯಡ್ ಮಾಡಿದಾಗ ಎಷ್ಟು ಮೊತ್ತ ಅಂದರೆ ಸಮ್ ಬರುತ್ತೆ ಅನ್ನೋದನ್ನ ಯು ನೀಡ್ ಟು ಐಡೆಂಟಿಫೈ. ಸೊ ಅದನ್ನು ಹೇಗೆ ಮಾಡೋದು? ದೇರ್ ಆರ್ 4 ಆಪ್ಷನ್ ಆಗುತ್ತೆ. ಹೇಗೆ ಮಾಡೋದು ಚಿಲ್ಡ್ರನ್ಸ್? ಇದಕ್ಕೆ ಒಂದು ಸಿಂಪಲ್ ಆಗಿರೋ ಫಾರ್ಮುಲಾ ಹೇಳ್ಕೊಡ್ತೀನಿ. ಅದೇ ಆ ಫಾರ್ಮುಲಾನೇ n into n plus 1 divided by 2. ದಿಸ್ ಇಸ್ ದ ಫಾರ್ಮುಲಾ. ನೆನಪಿನಲ್ಲಿ ಇಟ್ಕೊಳ್ಳಿ, ಈ ರೀತಿಯ ಪ್ರಾಬ್ಲಮ್ಸ್ಗಳು ಬಂದರೆ ಈ ಫಾರ್ಮುಲಾವನ್ನು ಯೂಸ್ ಮಾಡಿ. ಓಕೆನಾ? ಸೊ ನಾವು ಕಮಿಂಗ್ ಟು ದ ಪ್ರಾಬ್ಲಮ್, ಹೇಗೆ ಸಾಲ್ವ್ ಮಾಡೋದು? ಫಸ್ಟು ರೈಟ್ ಆನ್ ದ ಕ್ವಶನ್ 2 plus 4 plus 6 plus 8 plus ... plus 20. ಕರೆಕ್ಟ್? ಯು ನೀಡ್ ಟು ಫೈಂಡ್ ದ ಸಮ್ ಆಫ್ ದಿಸ್. ಸೊ ಇದೆಲ್ಲವೂ 2 ಇಂದ ಡಿವೈಡ್ ಆಗೋದ್ರಿಂದ ಸೊ ಟೇಕ್ 2 ಕಾಮನ್. ಸೊ 2 1s are 2 plus 2 2s are plus 3s are ... plus 2 10s are 20. ಇದು ಫಸ್ಟ್ ಸ್ಟೆಪ್ ನೀವು ಮಾಡಬೇಕು. ಓಕೆ? ನೆಕ್ಸ್ಟ್ ಸ್ಟೆಪ್, ಇಲ್ಲಿ n ವ್ಯಾಲ್ಯೂ ವಿಲ್ ಬಿ 10. ಯಾಕೆ ಅಂದರೆ ದ 10th ಟರ್ಮ್ ವಿಲ್ ಬಿಕಮ್ 20. 10ನೇ ಪದ 20 ಆಗಿರುತ್ತೆ. ಹಾಗಾಗಿ n ವ್ಯಾಲ್ಯೂ ಎಷ್ಟಾಗುತ್ತೆ? 10. ಸೊ ಈ 10 ವ್ಯಾಲ್ಯೂನ ಇಲ್ಲಿ ಹಾಕಿ. ಸೊ ದಿ 4 ಈಕ್ವಲ್ಸ್ ಟು ಸೊ n ಅಂದರೆ ಎಷ್ಟು? 20. ಆದರೆ ನಾವು 2 ಕಾಮನ್ ತೆಗ್ದಿರೋದ್ರಿಂದ ನಾವು ಫಸ್ಟು 2ನ ಮೊದಲೇ ಬರ್ಕೊಬಿಡ್ಬೇಕು. ಸೊ 2 ಕಾಮನ್ ತೆಗ್ದಿರೋದ್ರಿಂದ ನಾವು ಐ ವಿಲ್ ಅಪ್ಲೈ ದ n ವ್ಯಾಲ್ಯೂ ಅಪ್ಲೈ ಮಾಡ್ತೀನಿ ನಾನು. ಸೊ n ವ್ಯಾಲ್ಯೂ ಎಷ್ಟು? 10. ಸೊ ದೇರ್ಫೋರ್ 10 into 10 plus 1 divided by 2. ಕರೆಕ್ಟಾ? ನಾವು ಐ ವಿಲ್ ಸಿಂಪ್ಲಿಫೈ ಹಿಯರ್. ಸೊ ಹಾಗಾದರೆ ನೋಡಿ, 2 ಅಲ್ಲೇ ಇರುತ್ತೆ, 10 ಅಲ್ಲೇ ಇದೆ, 10 plus 1 will become 11 whole divided by 2. ಕರೆಕ್ಟಾ? ನಾವು ಹಿಯರ್ ಕ್ರಾಸ್ ಮಲ್ಟಿಪಲ್ ಮಾಡಿದಾಗ 2 ಗೆಟ್ ಕ್ಯಾನ್ಸಲ್. ಸೊ ಹಾಗಾದ್ರೆ ಇನ್ನು ಉಳಿದಿರೋದು ಎಷ್ಟು? 11 into 10. ಸೊ 10 11s are 11 10s are 110. ಕರೆಕ್ಟ್? ಹಾಗಾದ್ರೆ ಇದು ನಿಮ್ಮ ಆಪ್ಷನ್. ಸೊ ಹಾಗಾದರೆ ಈ ಆನ್ಸರ್ ಯಾವ ಆಪ್ಷನಲ್ಲಿದೆ? 110. ಸೊ ಎ ಆಪ್ಷನಲ್ಲಿದೆ. ಸೊ ಹಾಗಾಗಿ ಇದು ನಿಮ್ಮ ಆನ್ಸರ್ ಚಿಲ್ಡ್ರನ್ಸ್. ಹಾಗಾದರೆ ಎಷ್ಟು ಆನ್ಸರ್? 110. ಓಕೆ? ಸೊ ಈ ರೀತಿಯಾಗಿ ನೀವು ಸಾಲ್ವ್ ಮಾಡಿ ಯು ನೀಡ್ ಟು ಫೈಂಡ್ ದ ಆನ್ಸರ್ ಚಿಲ್ಡ್ರನ್ಸ್. ಓಕೆ? ಸೊ ಒನ್ ಥಿಂಗ್ ಐ ವಿಲ್ ಸೇ ಹಿಯರ್, ಸೊ ವಾಟ್ ಎವರ್ ನಂಬರ್ ಯು ಆರ್ ಟೇಕಿಂಗ್ ಔಟ್ ದ ಕಾಮನ್ ಫ್ಯಾಕ್ಟರ್ ದಟ್ ಹ್ಯಾಸ್ ಟು ಮಲ್ಟಿಪಲ್ ಹಿಯರ್. ಈ ಫಾರ್ಮುಲಾಕ್ಕೆ ದ ಫ್ಯಾಕ್ಟರ್ ಹ್ಯಾಸ್ ಟು ಮಲ್ಟಿಪಲ್. So okay na? So we will move on to the next question. So next question, the sum of the AP terms 2 plus 4 plus 6 plus 8 ... plus 1000. ಸಮಾಂತರ ಶ್ರೇಣಿ 2 plus 4 plus 6 plus 8 plus ... plus 1000 ರ ಮೊತ್ತ. Children, just now we have solved the same problem, right? ನೋಡಿ. So but now 20 ವರೆಗೆ ಫೈಂಡ್ ಔಟ್ ಮಾಡಿದ್ದು, ಬಟ್ ಇಲ್ಲೇನು ಕೊಟ್ಟಿದ್ದಾರೆ? ಸೊ ದೇ ಹ್ಯಾವ್ ಗಿವನ್ just I have mentioned to find the sum of the terms from starting from 2 to 1000. Okay, so that means I think you can do it, you can solve it, and you can choose the option. ನೀವೇ ಆಪ್ಷನ್ಸ್ನ ಪಿಕ್ ಮಾಡ್ಬೋದು. ಯು ನೀಡ್ ಟು ಯೂಸ್ ದಿಸ್ ಫಾರ್ಮುಲಾ. ವಿಚ್ ಫಾರ್ಮುಲಾ? n into n plus 1 by 2. Okay, so will you solve it? Yes, you need to solve it, and you need to say the answers in a comment box. Okay, now we'll move on to the next question, the third question. I'll move to the third question. The sum of the 40 positive integers divisible by 6 is. ಸೊ 6ರಿಂದ ಭಾಗಿಸಲ್ಪಡುವ 40ರ ಧನಾತ್ಮಕ ಸಂಖ್ಯೆಗಳ ಮೊತ್ತ. ಚಿಲ್ಡ್ರನ್ಸ್, ಹೌ ಟು ಸಾಲ್ವ್ ದಿಸ್? ಸಾರಿ. ಓಕೆ, ನಾವು ಸಿಂಪಲ್ ಫಾರ್ ದಿಸ್ ಜಸ್ಟ್ ಯು ಕ್ಯಾನ್ ಯೂಸ್ ದ ಮೈ ಫಾರ್ಮುಲಾ n into n plus 1 by 2 ಆಲ್ಸೋ, ಆರ್ ಎಲ್ಸ್ ಯು ಕ್ಯಾನ್ ಯೂಸ್ ದ ಅನದರ್ ಫಾರ್ಮುಲಾ, ದಟ್ ಈಸ್ ಐ ವಿಲ್ ರೈಟ್ ದ ಫಾರ್ಮುಲಾ n into n plus 1 by 2 ಆಲ್ಸೋ ಯು ಕ್ಯಾನ್ ಯೂಸ್, ಆರ್ Sn equals n by 2 into a plus an also you can use.
Okay, so the sum of the 40 positive integers which are divisible by 5. So therefore 6 ಇಂದ ಡಿವೈಡ್ ಆಗೋ ನಂಬರ್ಸ್ಗಳು ಯಾವುದೇ ಅದು ದ ಫಸ್ಟ್ ನಂಬರ್ ವಿಲ್ ಬಿ 6. 6ರಿಂದ ಭಾಗಿಸುವ ನಂಬರ್ಗಳು ಯಾವುದೇ ಅದು 6 ಫಸ್ಟು ಪ್ಲಸ್ ನೆಕ್ಸ್ಟು 12 ಪ್ಲಸ್ 18 ಪ್ಲಸ್ ಹಾಗೆ ಹೋಗ್ತಾ ಹೋಗ್ತಾ ಯು ನೀಡ್ ಟು ಫೈಂಡ್ ದ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್. ಮೊದಲ 40 ಧನಾತ್ಮಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಬೇಕು. ಸೊ ದೇರ್ಫೋರ್ ದ ಲಾಸ್ಟ್ ಟರ್ಮ್ ವಿಲ್ ಬಿ ಸೊ ಮಲ್ಟಿಪಲ್ 40 into 6. ಸೊ 6 4s are 24. ಸೊ ದಟ್ ಮೀನ್ಸ್ ದ ಲಾಸ್ಟ್ ಟರ್ಮ್ 40th term will be 240. Okay, so therefore you need to find the sum of these numbers. ಇಷ್ಟು ನಂಬರ್ಸ್ಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಆ್ಯಸ್ ಯೂಶುವಲ್ ಈ ಫಾರ್ಮುಲಾನಾದ್ರು ಯೂಸ್ ಮಾಡಿ ಈ ಫಾರ್ಮುಲಾನಾದ್ರು ಯೂಸ್ ಮಾಡಿ ಯು ಕ್ಯಾನ್ ಫೈಂಡ್ ದ ಆನ್ಸರ್ ಚಿಲ್ಡ್ರನ್ಸ್. ಸೊ ದೇರ್ಫೋರ್ 6 ಕಾಮನ್ ತೆಗಿತೀನಿ. ಸೊ 1s plus 2s plus 3s dot dot dot. So 6 4s are 24. So therefore it's 40. Okay, so therefore n value ಎಷ್ಟಾಯ್ತು ಇಲ್ಲಿ 40 ಆಯಿತು. ಹಾಗಾದರೆ 6ನ ಕಾಮನ್ ತೆಗೆದಿದ್ದೀನಿ ಅಲ್ಲೇ ಇಟ್ಕೊಳ್ಳಿ. ಸೊ n ವ್ಯಾಲ್ಯೂನ ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. ಸೊ therefore n value is 40 into 40 plus 1 divided by 2. Correct? So that will be equals to 6 ಅಲ್ಲೇ ಇರಲಿ. 40 into 41 divided by 2. Okay, now multiple this. So 2 1s are 2 2s are for 20. So the remaining is 6 into 20 into 41. 6 into 20 into 41. So if you have multiple this, to multiple ಮಾಡಿದ್ರೆ you will get the answer as 4920. So 4920 ಬರುತ್ತೆ. So therefore which option is right? So the B option is right. You need to shade the B option. Now this is the problem children, the third problem, and how to solve this ಅನ್ನುವಂಥದ್ದು. And as I said, you can use this formula also, you can use this formula also. So ಈ ತರಹ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಕೆಲವೊಂದು ಸರಿ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಲೈಕ್ ದಿಸ್, ಎಸ್ಪೆಷಲಿ ಲೈಕ್ ದಿಸ್, ದ ಸಮ್ ಆಫ್ ದ 40 ಪಾಸಿಟಿವ್ ಇಂಟೀಜರ್ಸ್ ಲೈಕ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ದ ಫೋರ್ತ್ ಒನ್. So I think I have given some more questions for you people to practice it. So not only one question that you have learnt ಅಂತ ಅಂದ್ಕೊಂಡು ಸುಮ್ಮನೆ ಆಗೋದಲ್ಲ. ಸೊ ಒಂದು ಕ್ವಶನ್ನ ಕಲ್ತ್ಬಿಟ್ಟು ಸುಮ್ಮನೆ ಆಗೋಂಥದ್ದಲ್ಲ. ಯು ನೀಡ್ ಟು ಪ್ರಾಕ್ಟೀಸ್ ಫ್ಯೂ ಮೋರ್ ಕ್ವಶನ್ಸ್ ಲೈಕ್ ದ ಸೇಮ್ ಟಾಪಿಕ್. Already I had taken 2 topics. I have completed 2 topics. So that means you need to take some more questions based on the same topics, and you need to solve it, and you need to practice it. So for your practice, I have given the problem. Sum of the 15 multiples of 8. Like how we have solved on the last problem. Now ಕಳೆದ ಪ್ರಾಬ್ಲಮ್ ಅನ್ನು ಹೇಗೆ ಸಾಲ್ವ್ ಮಾಡೋದು ಅದೇ ತರಹ ನೀವು ಸಾಲ್ವ್ ಮಾಡ್ಬೋದು. 8ರಿಂದ ಗುಣಿಸಲ್ಪಡುವ ಮೊದಲ 15 ಪದಗಳ ಮೊತ್ತ. So you have the options. So solve it and write down the answer and choose the answer, choose the options and say the answer in the comment box. Coming to the fifth one, sum of the 20 multiples of 4. 4ರಿಂದ ಗುಣಿಸಲ್ಪಡುವ ಮೊದಲ 20 ಪದಗಳ ಮೊತ್ತ. Again I have given sum of the 100 multiples of 5. 5ರಿಂದ ಗುಣಿಸಲ್ಪಡುವ ಮೊದಲ 100 ಪದಗಳ ಮೊತ್ತ. ಓಕೆ, ಐ ಥಿಂಕ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಮಾಡಿಬಿಟ್ಟು ಆನ್ಸರ್ಸ್ನ ಟಿಕ್ ಮಾಡಿ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಸೊ ಐ ವಿಲ್ ಸೇ ಯುವರ್ ಆನ್ಸರ್ ಇಸ್ ರೈಟ್ ಆರ್ ರಾಂಗ್. ಮೂವಿಂಗ್ ಆನ್ ಟು ದ 7th ಒನ್. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಇಫ್ ಡಿ ಈಕ್ವಲ್ಸ್ 3, ದ ವ್ಯಾಲ್ಯೂ ಆಫ್ A20 ಮೈನಸ್ A15 ಈಸ್. ನೋಡಿ ಎಷ್ಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೀವು ಮಾಡೋ ಪ್ರಾಬ್ಲಮ್ಗಳಿಗಿಂತ ದಿಸ್ ಈಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಬ್ಲಮ್. ಕನ್ನಡದಲ್ಲಿ ಡಿ ಈಕ್ವಲ್ಸ್ 3 ಆದಾಗ, ಸಾಮಾನ್ಯ ವ್ಯತ್ಯಾಸ 3 ಆದಾಗ A20 ಮೈನಸ್ A15 ಬೆಲೆ ಹೇಗೆ ಫೈಂಡ್ ಔಟ್ ಮಾಡೋದು? ದೇರ್ ಆರ್ 4 ಆಪ್ಷನ್. 5D ಇದೆ, 5 ಇದೆ, 3 ಇದೆ, 15 ಇದೆ. ಸೊ ಹೌ ಟು ಸಾಲ್ವ್ ದಿಸ್? ಫಸ್ಟ್ ನಾನು ಕೊಟ್ಟಿರೋ ಕಂಡೀಷನ್ ಬರ್ಕೊಳ್ತೀನಿ. A20 ಮೈನಸ್ A15. ಸೊ A20 ಅಂದರೆ A ಪ್ಲಸ್ 20 ಮೈನಸ್ 1 ಇಂಟು ಡಿ. ಸೊ ದೇರ್ಫೋರ್ ಇಟ್ ವಿಲ್ ಬಿಕಮ್ 19D ಮೈನಸ್ A15 ಅಂದರೆ A ಪ್ಲಸ್ 15 ಮೈನಸ್ 1 ಇಂಟು ಡಿ. ಸೊ ದೇರ್ಫೋರ್ ಇಟ್ ವಿಲ್ ಬಿಕಮ್ A ಮೈನಸ್ 14D. ಇಲ್ಲಿ ಪ್ಲಸ್ ಎ ಮೈನಸ್ ಎ ಗೆಟ್ ಕ್ಯಾನ್ಸಲ್. ಓಕೆ, ಇನ್ನು ಉಳಿದಿರೋದು ಯಾವುದು? 19D. ಇಲ್ಲಿ ಬರೀತಿದ್ದೀನಿ 19D ಮೈನಸ್ 14D. ಕರೆಕ್ಟಾ? ಹಾಗಾದರೆ ಉಳಿದಿರೋ ವ್ಯಾಲ್ಯೂ ಏನು? 19Dಯಲ್ಲಿ 14D ಹೋದರೆ ಸೊ ಇಟ್ಸ್ ಅ 5D. ಕರೆಕ್ಟಾ? ಸೊ ಹಾಗಾದರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡಿ? ಯು ಓನ್ಲಿ ಫೈಂಡ್ ಔಟ್. ಸೊ ನಥಿಂಗ್ ಬಟ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ A20 minus A15 ಐ ಆಮ್ ಆಸ್ಕಿಂಗ್. ಇಸ್ ದಟ್ 5D or is that 5? So 5D or 5?
Okay, I'll say because here 5d you got no, you have the value of d. What is the value of d? D ಬೆಲೆ ಕೊಟ್ಟಿದ್ದಾರೆ 3, ಅದನ್ನು ಅಪ್ಲೈ ಮಾಡಿ. So therefore 5 into 3, so therefore 5 3s are 15. ಹಾಗಾದರೆ ಯಾವ ಆಪ್ಷನ್ ಸರಿ? ಅಥವಾ ನಿಮ್ಮ ಆನ್ಸರ್ 15, your answer is 15, so therefore the option D is correct, so therefore 15. Okay, so you need to pick D option. But one more thing children, ಈಗ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಟ್ ಬಿಫೋರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಚಿಲ್ಡ್ರನ್ಸ್, ನೋಡಿ, you'll forgot to apply D value here. ಸೊ ನೀವು ಖುಷಿಲಿ ಎಕ್ಸಾಮಲ್ಲಿ ಏನು ಮಾಡ್ತೀರಾ ಅಂದರೆ, ಖುಷಿಲಿ ಸೊ 5D ಬಂದ ತಕ್ಷಣ 19D 14D ಹೋಯಿತು, 5D ಇದೆ, ಸೊ 5D ಆಪ್ಷನ್ ಇಲ್ಲಿದೆ. ಸೊ ದೇರ್ಫೋರ್ ನಿಮ್ಗೆ ಖುಷಿಯಾಗ್ಬಿಡುತ್ತೆ, ಎಸ್ ನಾನು ಮಾಡಿರೋದು ಸರಿ ಅಂದ್ಕೊಂಡ್ಬಿಟ್ಟು 5Dನ ಟಿಕ್ ಮಾಡಿ ಬಂದುಬಿಡ್ತೀರಾ. ಬಟ್ ಇಟ್ಸ್ ನಾಟ್ ರೈಟ್, ಕರೆಕ್ಟಾ? Because D value they have given, you need to apply the D value. So keep this point in your mind. Don't get excited in a maths exam, especially in a maths exam, so that ನಿಮ್ಗಳಿಗೆ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ, ಜೊತೆಗೆ ಪ್ರಾಬ್ಲಮ್ಸ್ ಕೂಡ ಸೊಲ್ಯೂಷನ್ ಸಿಕ್ಕಿ ಕರೆಕ್ಟಾಗಿರೋ ಆನ್ಸರ್ಸ್ ಸಿಗುತ್ತೆ ನಿಮಗೆ, ಕರೆಕ್ಟ್? ಅದರ್ವೈಸ್ ಯು ವಿಲ್ ಲೂಸ್ ಯೋರ್ ಮಾರ್ಕ್ಸ್. ಎಕ್ಸಾಮ್ ಹಾಲಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಎಸ್ಪೆಷಲಿ ನಿಮಗೆ ಕೆಲವೊಂದು ಸಲ ಈ ರೀತಿ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಓಕೆ, ಹಾಗಾಗಿ ಹೇಳಿದ್ದು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ದ 8th one. Okay, if the numbers x minus 2, 4x minus 1, 5x minus 2 are in AP, then the value of x. Okay, so for x minus 2, 4x minus 1 ಮತ್ತು 5x minus 2 ಸಮಾಂತರ ಶ್ರೇಣಿಗಳಾದರೆ x ನ ಬೆಲೆ ಏನು? ಇದು ನೀವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಬರ್ಕೊಳ್ಳಿ, ಅದನ್ನ ಕೊಟ್ಟಿರೋದನ್ನ x minus 2, 4x minus 1, 5x minus 2 ಸಮಾಂತರ ಶ್ರೇಣಿ ಪದ. ಹಾಗಾದರೆ ಇದು A1, ಇದು A2, ಇದು A3. ಈಗ ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಹಾಕಿ. ಸೊ ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಏನು? ನಿಮಗೆ A2 minus A1 equals A3 minus A2. ಸೊ A2 ಅಂದರೆ 4x minus 1 minus ಬ್ರ್ಯಾಕೆಟ್ ಹಾಕಿ A1 ಬೆಲೆ x minus 2 equals to A3 ಅಂದರೆ, so the value of A3 will be 5x minus 2 minus ಹಾಕಿ ಬ್ರ್ಯಾಕೆಟಲ್ಲಿ A2 value is 4x minus 1. So now one thing I will say, whenever you are writing here, you need to put a bracket and you need to multiply this symbol to this symbol. ಡೈರೆಕ್ಟಾಗಿ ಬರೆಯೋ ಹಾಗಿಲ್ಲ. ಸೊ ನೀವು ಬರಿಬೇಕಾದ್ರೆ ಈ ಮೈನಸ್ ಇರೋ ಜಾಗದಲ್ಲಿ ಮೈನಸ್ ಮುಂದೆ ನೀವು ಬ್ರ್ಯಾಕೆಟ್ ಹಾಕಿ ಮೈನಸ್ನ ಮಲ್ಟಿಪಲ್ ಮಾಡಿ ಯು ನೀಡ್ ಟು ಮೂವ್ ಆನ್. ಓಕೆ, ಫಸ್ಟ್ ಟ್ರ್ಯಾಕಲ್ಲಿ ಹೇಳ್ತಾರೆ ಗೊತ್ತಾ, ಯು ನೀಡ್ ಟು ಮೂವ್ ಆನ್. ಸೊ ಲೈಕ್ ದಟ್. ಎಲ್ಸ್ ನೀವು ಮೈನಸ್ ಬ್ರ್ಯಾಕೆಟ್ ಹಾಕಲಿಲ್ಲ ಅಂತಂದರೆ ಲೂಸ್ ಯೋರ್ ಮಾರ್ಕ್ಸ್. ಸೊ ನಾವು ಐ ಮಲ್ಟಿಪಲ್ ದಿಸ್ 4x minus 1 minus x minus into minus is plus 2 equals to 5x minus 2. ಜಸ್ಟ್ ನಾನು ಅದನ್ನು ಕ್ಲಿಯರಾಗಿ ಬರ್ಕೊಳ್ತಾ ಇದ್ದೀನಿ. minus 4x minus into minus is plus 1. Okay, is it clear? Minus into minus is plus, here also minus into minus is plus. So now you can simplify this. Now I'll simplify here. So we got whatever remaining is I'll write here. So the remaining is 4x minus 1 minus x, I think plus 2 equals to 5x minus 2 minus 4x plus 1. Okay, now here 4x minus x, so 4x x hodre, so it's 3x minus into plus is minus, so 2 alone hodre plus 1 because sign of a biggest number. Okay, equals to from the right hand side 5x and 4x hodre 1x minus into plus is minus, so 2 alone hodre 1, so minus 1 because sign of a biggest number. Now send all these to the left hand side. So 3x, we'll do one thing, so only send 1x to the right hand side and send plus 1 to the right hand side. 1x to the left hand side plus 1 to the right hand side. So 3x minus 1x equals minus 1 minus 1. So minus 1 is there, plus 1 ಆ ಕಡೆ ಹೋದರೆ minus 1 ಆಗುತ್ತೆ. Okay, so 3x ಅಲ್ಲಿ 1x ಹೋದರೆ 2x equals minus into minus is plus, so therefore minus 2. So therefore x equals minus 2 by 2. 2 1s are 2 1s are, the answer is minus 1. Like how you need to solve it, children. Okay, here so 4x ಅಲ್ಲಿ x ಹೋದರೆ 3x minus into plus is minus, 2 ಅಲ್ಲಿ 1 ಹೋದರೆ 1 and
ಸೊ 5x ಅಲ್ಲಿ x ಹೋದರೆ 1x, ಸಾರಿ 5x ಅಲ್ಲಿ 4x ಹೋದರೆ 1x. ಓಕೆ, ಆ್ಯಂಡ್ ಹಿಯರ್ -2 ಅಲ್ಲಿ 1 ಹೋದರೆ -1. Is it 4x? Yes. Okay. And you need to simplify this, you will get the answer as -1. Okay, ನೋಡ್ಕೊಬಿಡಿ ಬೇಗ ಒಂದೊಂದ್ಸಲ. Next, so here just observe this. So ಹಾಗಾದರೆ which option is right? The -1. So therefore -1 means the a value is right, it's -1. Okay, so moving on to the next question. Here the next question, the 9th question. The common difference of the AP whose term is an equals 2n plus 1. So I am giving this problem to you people. You need to find the common difference. an equals 2n plus 1 ಆದಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ d ಯ ಬೆಲೆ. ಸೊ ಹೇಳ್ಬಿಡ್ತೀರಿ ಮಾಡಿ ಮೆಥಡ್ನ. 2n plus 1 ಆದಾಗ ಸೊ ಕಾಮನ್ ಡಿಫ್ರೆನ್ಸ್ ಫಾರ್ಮುಲಾ ಏನು? d equals a2 minus a1 a3 minus a2. ಕರೆಕ್ಟ್. ಸೊ ಹಾಗಾದ್ರೆ ಇಷ್ಟು ವ್ಯಾಲ್ಯೂಸ್ ಬೇಕು ಅಂದರೆ ಫಸ್ಟ್ ಅಪ್ಲೈ n ವ್ಯಾಲ್ಯೂ ಎಸ್ 1, ಸಿಂಪ್ಲಿಫೈ ಇಟ್, n ವ್ಯಾಲ್ಯೂ ಇಲ್ಲಿ ಹಾಕಿ ಸಿಂಪ್ಲಿಫೈ ಇಟ್, ನಿಮಗೆ a1 ಬರುತ್ತೆ. ನೆಕ್ಸ್ಟ್ n ಈಕ್ವಲ್ಸ್ 2 ಹಾಕಿ, n ಜಾಗದಲ್ಲಿ 2 ಹಾಕಿ, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ a2. ಆ್ಯಂಡ್ ಆಫ್ಟರ್ವರ್ಡ್ಸ್ n ವ್ಯಾಲ್ಯೂನ 3 ಹಾಕಿ ಆ್ಯಂಡ್ ಯು ವಿಲ್ ಗೆಟ್ ದ a3 ವ್ಯಾಲ್ಯೂ. ಆ್ಯಂಡ್ ಬಂದಿರೋ ವ್ಯಾಲ್ಯೂಸನ್ನು ಜಸ್ಟ್ ಅಪ್ಲೈ ದಿಸ್ ವ್ಯಾಲ್ಯೂ ಇನ್ ದಿಸ್ ಫಾರ್ಮುಲಾ and you will get the answer, the common difference. And afterwards here just pick the right option. Okay, going on to the next problem. So the next question, the 10th one. The fourth term from the end of the AP 2, 5, 8 ... 35 is 2, 5, 8 ... 35 ನ ಸಮಾಂತರ ಶ್ರೇಣಿಯಲ್ಲಿ ಹಿಂದಿನಿಂದ 4ನೇ ಪದ ಅಲ್ಲೇ ಹೇಳಿದ್ದಾರೆ. ಇದನ್ನು ಡೈರೆಕ್ಟ್ ಆಗಿ ಮಾಡ್ಬೋದು. ಲಾಸ್ಟಿಂದ 4th ಟರ್ಮ್ ಯಾವುದು? ಈಗ ಫಸ್ಟ್ ಕಾಮನ್ ಡಿಫ್ರೆನ್ಸ್ ಕಂಡುಹಿಡ್ಕೊಳ್ಳಿ. 2 ಓನ್ಲಿ 5, ಸೊ 5 2, ಸೊ ದಟ್ ಮೀನ್ಸ್ ದ ಡಿಫ್ರೆನ್ಸ್ ವಿಲ್ ಬಿ 3. ಸಾಮಾನ್ಯ ವ್ಯತ್ಯಾಸ d 3 ಆಯಿತು. 8ಅಲ್ಲಿ 5 ಹೋದರೆ 3. ಸೊ ಹಾಗಾದರೆ ಕಾಮನ್ ಡಿಫ್ರೆನ್ಸ್ ಎಷ್ಟಾಯಿತು? 3 ಇದೆ. ಹಾಗಾದರೆ 4th ಟರ್ಮ್ ಬೇಕಲ್ವಾ, ಹಿಂದಿನಿಂದ 4th ಟರ್ಮ್. ಸೊ 35ಅಲ್ಲಿ 3 ಮೈನಸ್ ಮಾಡಿ. ಸೊ ದ ಹಿಂದಿನಿಂದ ಅದರ ಸೆಕೆಂಡ್ ಟರ್ಮ್ ಏನಾಯಿತು? ದ ಸೆಕೆಂಡ್ ಟರ್ಮ್ ಆಫ್ ಫ್ರಮ್ 35 ವಿಲ್ ಬಿ 32. ನೆಕ್ಸ್ಟ್ ಈಸ್ 35 ಆಯಿತು, 32 ಆಯಿತು. ನೆಕ್ಸ್ಟ್ 3 ಮೈನಸ್ ಮಾಡಿ. 32 3 ಮೈನಸ್ ಮಾಡಿದ್ರೆ 29. ಸೊ 29ಇಂದ 3 ಮೈನಸ್ ಮಾಡಿದ್ರೆ 26. ದಟ್ ವಿಲ್ ಬಿ ದ 4th ಟರ್ಮ್. ಸೊ 26 ಇಸ್ ಯುವರ್ ಆನ್ಸರ್. ಸೊ ಡಿ ಆಪ್ಷನ್ ಇಸ್ ರೈಟ್. ಸೊ ಡಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಸೊ ಇಟ್ಸ್ ಸಿಂಪಲ್. ಕಾಮನ್ ಡಿಫ್ರೆನ್ಸ್ ಇಸ್ 3, 35, 32, 29, 26. ಕ್ಲಿಯರ್? ಓಕೆ. ನೌ ದ ನೆಕ್ಸ್ಟ್ ಕ್ವಶನ್, ದ 11th one. The 11th term and the 13th term of an AP are 35 and 41. Then the D is ಸಮಾಂತರ ಶ್ರೇಣಿ 11ನೇ ಸಮಾಂತರ ಶ್ರೇಣಿಯಲ್ಲಿ 11ನೇ ಮತ್ತು 13ನೇ ಪದವು 35 ಮತ್ತು 41 ಆದರೆ D ಯ ಬೆಲೆಯು ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಹೌ ಟು ಸಾಲ್ವ್ ದಿಸ್ ಆ್ಯಂಡ್ ಹೌ ಟು ಪಿಕ್ ದ ಆನ್ಸರ್, ವಿಚ್ ಆನ್ಸರ್ ವಿ ನೀಡ್ ಟು ಪಿಕ್ ಅನ್ನೋಂಥದ್ದಾದರೆ, ಸೊ ಈ ಟೈಪಲ್ಲಿ 2 ಕಂಡೀಷನ್ ಕೊಟ್ಟು ಇಫ್ ದೇ ಹ್ಯಾವ್ ಗಿವನ್ 2 ಕಂಡೀಷನ್ ವಿತ್ ದ ಆನ್ಸರ್ಸ್ ಲೈಕ್ A11th ಈಸ್ 35, A13th ಈಸ್ 41, 11ನೇ ಪದ 35, 13ನೇ ಪದ 41 ಕೊಟ್ಟಿದ್ರೆ ಯೂಸ್ ದಿಸ್ ಫಾರ್ಮುಲಾ ಚಿಲ್ಡ್ರನ್ಸ್, ಕಾಮನ್ ಡಿಫರೆನ್ಸ್ ಫಾರ್ಮುಲಾ, ದಟ್ ಈಸ್ AP ಮೈನಸ್ AQ ಡಿವೈಡೆಡ್ ಬೈ P ಮೈನಸ್ Q. ಹಾಗಾದ್ರೆ ಎ ಪಿ ಅಂದರೆ ಏನು, ಎ ಕ್ಯೂ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಸಿ ಕೊಟ್ಟಿರೋದ್ರಲ್ಲಿ ಸೊ ದೊಡ್ಡ ಟರ್ಮ್, ಸೊ ದ ಬಿಗ್ಗೆಸ್ಟ್ ಟರ್ಮ್ ವಿಲ್ ಬಿಕಮ್ ಎ ಪಿ, ಓಕೆ, ಆ್ಯಂಡ್ ಸ್ಮಾಲೆಸ್ಟ್ ನಂಬರ್ ವಿಲ್ ಬಿಕಮ್ ಎ ಕ್ಯೂ, ಚಿಕ್ಕ ನಂಬರ್ ಎ ಕ್ಯೂ ಆಗುತ್ತೆ. ಹಾಗಾದರೆ ಇಲ್ಲಿ ನೋಡಿ, ಸೊ A11th A13th ಕೊಟ್ಟಿದ್ದಾನೆ, ಹಾಗಾದರೆ A13 ದೊಡ್ಡದು, ಸೊ ದೇರ್ಫೋರ್ ಎ ಪಿ ವಿಲ್ ಬಿಕಮ್ A13 ಮೈನಸ್ ಇದು ಚಿಕ್ಕದು, ಸೊ ದೇರ್ಫೋರ್ ಸ್ಮಾಲರ್ ಒನ್, ಸೊ A11 ಡಿವೈಡೆಡ್ ಬೈ, ಸೊ ಪಿ ಮೈನಸ್ ಕ್ಯೂ ಯಾವುದಾಗುತ್ತೆ ಅಂತಂದರೆ, ಸಾರಿ ಓಕೆ, ಸೊ ಪಿ ಮೈನಸ್ ಕ್ಯೂ ಯಾವುದಾಗುತ್ತೆ ಅಂತಂದರೆ, ಹಿಯರ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎನ್, ಎನ್ನ ಪ್ಲೇಸಲ್ಲಿ ಏನಿದೆ ಅದೇ ಅದರ ವ್ಯಾಲ್ಯೂ ಆಗುತ್ತೆ ಪಿ ಮೈನಸ್ ಕ್ಯೂ. ಸೊ ಇಲ್ಲೇನಿದೆ ನಂಬರ್ 13 ಮೈನಸ್ ಇಲ್ಲೇನಿದೆ 11, ಓಕೆ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ನೋಡಿ, A13 ಕೊಟ್ಟಿದ್ದಾನೆ, ಸೊ ದ A13 ಈಸ್ ಹೌ ಮಚ್ 41, ಸೊ 41 ಮೈನಸ್ A11 ಕೊಟ್ಟಿದ್ದಾನೆ, ಸೊ A11th ಟರ್ಮ್ ಈಸ್ ಹೌ ಮಚ್, ಸೊ 35, ಸೊ therefore 35 ಡಿವೈಡೆಡ್ ಬೈ ಸಿಂಪಲ್ A13 ಅಂದರೆ ಕೊಟ್ಟಿದ್ದಾರೆ, A11 ಅಂದರೆ ಕೊಟ್ಟಿದ್ದಾರೆ, ಅಪ್ಲೈ ಮಾಡಿದ್ದೀನಿ. ಎ ಪಿ ಅಂದರೆ ದೊಡ್ಡದು, ಎ ಕ್ಯೂ ಅಂದರೆ ಚಿಕ್ಕದು, ಪಿ ಮೈನಸ್ ಕ್ಯೂ ಅಂದರೆ ಎನ್, ಓಕೆ. ಸೊ 13ಅಲ್ಲಿ 11 ಹೋದರೆ, ಸೊ ಇಟ್ಸ್ 2 ಈಕ್ವಲ್ಸ್ ಟು, ನಾವು ಸಬ್ಟ್ರಾಕ್ಟ್ 41 ಮೈನಸ್ 35, ಸೊ ದ ಆನ್ಸರ್ ವಿಲ್ ಬಿ, ಸೊ 41 ಮೈನಸ್ 35, ರೈಟ್, ಇಟ್ಸ್ 6/2, ದ ಆನ್ಸರ್ ಇಸ್ 3. ಸಿಂಪಲ್.
So ಹಾಗಾದ್ರೆ what is the common difference? The common difference is 3. So therefore the B option is right. Okay. So ಈ ರೀತಿ ಕಂಡೀಷನ್ ಕೊಟ್ಟಾಗ if they have given the condition like this, apply the common difference formula like this and simplify it. AP is a bigger number and AQ is a smaller number. P minus Q is nothing but here the n value. And A13 they have given, A11 they have given, and 41 minus 35. So divided by subtract this 2. So therefore 41 minus 35 is 6 by 2. The answer is 3. So therefore the option is B. B option is right. Okay. Understood, children? It's an important problem. Like this problem, they can ask. ಈ ಥರ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಕೇಳಬಹುದು ಇಂಡೈರೆಕ್ಟ್ ಆಗಿರೋದ್ರಿಂದ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ದ 12th ಒನ್. ಸೊ 12th ಒನ್ನ ಮಾಡೋದಾದರೆ, ಸೊ ದ ನೆಕ್ಸ್ಟ್ ಟರ್ಮ್ ಆಫ್ ದ ಎ ಪಿ. ಓಕೆ ಓಕೆ, ಸ್ಕ್ರೀನ್ ಕಾಣ್ತಾ ಇಲ್ಲ? ಓಕೆ ಓಕೆ. ಸೊ ದ ನೆಕ್ಸ್ಟ್ ಟರ್ಮ್ ಆಫ್ ದ ಎ ಪಿ ರೂಟ್ 18 ರೂಟ್ 13 ಅಂದರೆ ರೂಟ್ 18 ಮತ್ತು ರೂಟ್ 32ದು ಇಷ್ಟು 3 ಟರ್ಮ್ ಕೊಟ್ಟಿದ್ದಾರೆ. ಸೊ ರೂಟ್ 8 ಫಸ್ಟ್ ಟರ್ಮು, ರೂಟ್ 8 ಸೆಕೆಂಡ್ ಟರ್ಮು, ರೂಟ್ 32 ಥರ್ಡ್ ಟರ್ಮ್. ಹಾಗಾದರೆ ಯು ನೀಡ್ ಟು ಫೈಂಡ್ ದ ನೆಕ್ಸ್ಟ್ ಟರ್ಮ್, ದ ಫೋರ್ತ್ ಟರ್ಮ್ ಯು ನೀಡ್ ಟು ಫೈಂಡ್. 4ನೇ ಪದ ಕಂಡುಹಿಡಿಯಬೇಕು. ಹಾಗಾದರೆ ಇದರ 4ನೇ ಮುಂದಿನ ಪದ ಅಂತ ಹೆಂಗೆ ಕಂಡುಹಿಡಿಯೋದು? ದಿಸ್ ವಿಲ್ ಬಿಕಮ್ A1, ದಿಸ್ ವಿಲ್ ಬಿಕಮ್ A2, ದಿಸ್ ವಿಲ್ ಬಿಕಮ್ A3. ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಇದನ್ನು ಮಾಡೋದಕ್ಕಿಂತ ಮುಂಚೆ, ಬಿಫೋರ್ ಡೂಯಿಂಗ್ ದ್ಯಾಟ್, ಫಸ್ಟ್ ಲೆಟ್ ಮೀ ರೈಟ್ ರೂಟ್ 8 ಇನ್ ಅ ಸಿಂಪ್ಲಿಫೈಡ್ ಫಾರ್ಮ್. ರೂಟ್ 8ಅನ್ನು ನಾವು ಈ ರೀತಿ ಬರ್ಕೋಬಹುದು, 4 into 2 under root of 4 into 2, that will be equals to, what is the square root of 4? Square root of 4 is 2, so I am taking the square root of 4, so 2 root 2. ಹಾಗಾದರೆ ರೂಟ್ 8ಅನ್ನು ನಾನು ಈ ರೀತಿಯಾಗಿ ಸಿಂಪ್ಲಿಫೈ ಮಾಡ್ಕೋಬಹುದು. ಓಕೆನಾ? ನೆಕ್ಸ್ಟು ಕಮಿಂಗ್ ಟು ದಿಸ್, ಎರಡನೇದು ರೂಟ್ 18ನ 9 into 2 ಅಂತ ಬರ್ಕೋಬಹುದು. ಸೊ ಅದರ ಅರ್ಥ ದ ಆನ್ಸರ್ ಈಸ್ 3 root 2. ಸೊ ಇದು ನಿಮ್ಗೆ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ ಚಿಲ್ಡ್ರನ್ಸ್. ಐ ಥಿಂಕ್ ಐ ಹೋಪ್ ದಟ್ ಯು ನೋ ದಿಸ್ ಮೆಥಡ್. ನೆಕ್ಸ್ಟ್ ಕಮಿಂಗ್ ಟು ದ ಲಾಸ್ಟ್ ಒನ್, ರೂಟ್ 32ನ ನಾನು 16 2s ಅಂತ ಬರ್ಕೊಳ್ತೀನಿ. ದ ಸ್ಕ್ವೇರ್ ರೂಟ್ ಆಫ್ 16 ಈಸ್ 4, ದ ಆನ್ಸರ್ ಈಸ್ 4 root 2. ಹಾಗಾದರೆ ಫಸ್ಟು 3 ಟರ್ಮ್ಸು ಈ ರೀತಿ ಇದ್ದನ್ನು ನಾವು ಯಾವ ರೀತಿ ಬರ್ಕೋಬೋದು ಅಂದರೆ, ಸಿಂಪ್ಲಿಫೈಡ್ ಫಾರ್ಮಲ್ಲಿ 2 root 2, 3 root 2, 4 root 2, ... So this is the first term, second term, third term. Okay. ಸೊ ಇದು ಒಂದು ಸಲ ಅರ್ಥ ಮಾಡ್ಕೊಳ್ಳೋರ್ಗಷ್ಟೇ. ಅರ್ಥ ಮಾಡ್ಕೊಂಡ್ಮೇಲೆ ನೀವು ಸ್ಪೀಡಾಗಿ ಎಕ್ಸಾಮಿನೇಷನಲ್ಲಿ ನೀವು ಮಾಡಬಹುದು. ಸೊ ದಿಸ್ ಈಸ್ A1, ದಿಸ್ ಈಸ್ A2, ದಿಸ್ ಈಸ್ A3. ಕರೆಕ್ಟ್? ನಾವು ಅಪ್ಲೈ ದ ಕಾಮನ್ ಡಿಫರೆನ್ಸ್ ಫಾರ್ಮುಲಾ. ಸೊ ಕಾಮನ್ ಡಿಫರೆನ್ಸ್ ಫಾರ್ಮುಲಾ ವಿಲ್ ಬಿ ಸಿಂಪಲ್. ವಾಟ್ ಇಸ್ ದ ಕಾಮನ್ ಡಿಫರೆನ್ಸ್ ಫಾರ್ಮುಲಾ? A2 minus A3 equals to A3 minus A2. ವೇಟ್ ಅ ಮಿನಿಟ್ ಚಿಲ್ಡ್ರನ್ಸ್, ಯಾಕೆ ಇದನ್ನು ಮಾಡ್ತಿದ್ದೀವಿ ನಾವು? ಸಿಂಪಲಾಗಿ ನಮ್ಗೆ ಗೊತ್ತಾಗುತ್ತೆ ಅನ್ಸ್ಕೊಳ್ತೀನಿ. ಏನು ಆನ್ಸರ್? ಹಿಯರ್ ರೂಟ್ 2 is there. Here what is there? 2. Here 3. Here 4. So that means the next should be, yes, the next number should be 5 root 2 because continue ಆಗಿದೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ 2, 4, 6 ಇದ್ದರೆ ನೆಕ್ಸ್ಟ್ ನಂಬರ್ ಏನಾಗುತ್ತೆ? 8 ಹಾಕಲೇಬೇಕು. ಲೈಕ್ ವೈಸ್, ಸೊ ಹಿಯರ್ 2, 3, 4 is there, root 2 is common, so therefore the next number should be 5 root 2. Okay, ಸೊ ಹಾಗಾದರೆ ವಿಚ್ ಆಪ್ಷನ್ ಇಸ್ ರೈಟ್? ದ ಸಿ ಆಪ್ಷನ್ ಇಸ್ ರೈಟ್. ಸೊ ಸಿ ಆಪ್ಷನ್ನ ನೀವು ಟಿಕ್ ಮಾಡಬೇಕು. ಸೊ ದಿಸ್ ಇಸ್ ದ ಮೆಥಡ್. ಆ್ಯಂಡ್ ಫಸ್ಟು ಇದನ್ನು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರ್ಕೊಂಡು ಯು ಕ್ಯಾನ್ ಫೈಂಡ್ ದ ನೆಕ್ಸ್ಟ್ ಟರ್ಮ್. ಸೊ ಐ ಥಿಂಕ್ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಟ್ ಸ್ಟಿಲ್, ಸೊ ಯು ಕ್ಯಾನ್ ಅಪ್ಲೈ ದಿಸ್ ಫಾರ್ಮುಲಾ ಆ್ಯಂಡ್ ಯು ಕ್ಯಾನ್ ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಫಾರ್ ದಿಸ್. ನಿಮ್ಮ ವೆರಿಫಿಕೇಷನ್ಗೋಸ್ಕರ ಚಿಲ್ಡ್ರನ್ಸ್ ಹೇಳ್ತಾ ಇರೋದು. ಸೊ ವೆರಿಫಿಕೇಷನ್ಗೋಸ್ಕರ ಮಾಡಿ. ಸೊ ಈ ರೀತಿ ಮಾಡಿಕೊಂಡು ಯು ಕ್ಯಾನ್ ಫೈಂಡ್ ದ ನೆಕ್ಸ್ಟ್ ಟರ್ಮ್, ದ ಫೋರ್ತ್ ಟರ್ಮ್. ದ ಫೋರ್ತ್ ಟರ್ಮ್ಗೆ ಫಾರ್ಮುಲಾ A + 3D, ರೈಟ್? ಸೊ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಕಾಮನ್ ಡಿಫ್ರೆನ್ಸ್ ಆ್ಯಂಡ್ ಅಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್ 5 root 2. ಬಟ್ ಇದನ್ನು ನಾನು ಡೈರೆಕ್ಟಾಗಿ ಐಡೆಂಟಿಫೈ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋದಾದರೆ ದ 13th ಒನ್ ನೋಡಿ, ಈ ರೀತಿ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ AP? ತುಂಬ ಈಸಿ. ಈ ಕೆಳಗಿನವುಗಳಲ್ಲಿ ಯಾವುದೂ ಸಮಾಂತರ ಶ್ರೇಣಿ ಅಲ್ಲ. ಸಿಂಪಲ್. ಸಮಾಂತರ ಶ್ರೇಣಿ ಅಂದರೆ ಏನು ಅಂತ ಗೊತ್ತಿದೆ, AP ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ. ಓಕೆ, ಸೊ ದೇರ್ಫೋರ್ ಕಾಮನ್ ಡಿಫ್ರೆನ್ಸ್ ಸೇಮ್ ಇರಬೇಕು. ಕಾಮನ್ ಡಿಫ್ರೆನ್ಸು ಸಾಮಾನ್ಯ ವ್ಯತ್ಯಾಸ ಸೇಮ್ ಇದ್ದರೆ ದ ಟರ್ಮ್ಸ್ ಆರ್ ಕಾಲ್ಡ್ ಆಸ್ ದ AP. ಹಾಗಾದರೆ ನೋಡಿ, 11, 14, 14ನಲ್ಲಿ 11 ಹೋದರೆ 3, 17ನಲ್ಲಿ 14 ಹೋದರೆ 3. ಸೊ ಕಾಮನ್ ಡಿಫ್ರೆನ್ಸ್ ಆರ್ ಸೇಮ್. ಇದು ಶ್ರೇಣಿನೇ ಅಂದರೆ APನೇ. 4ರಲ್ಲಿ 1 ಹೋದರೆ 3, 7ನಲ್ಲಿ 4 ಹೋದರೆ 3. ದಿಸ್ ಈಸ್ ಆಲ್ಸೋ AP.
ಓಕೆ ನಾವು ಜಸ್ಟ್ ಅಬ್ಸರ್ವ್ ದಿಸ್ 7ಅಲ್ಲಿ 3 ಹೋದರೆ 4, 12ಅಲ್ಲಿ 7 ಹೋದರೆ 5 ನೋಡಿ ಇಲ್ಲಿ 3 ಸಾರಿ 7ಅಲ್ಲಿ 3 ಹೋದರೆ 4 ರೈಟ್ ಸಾರಿ ನೆಕ್ಸ್ಟು 12ಅಲ್ಲಿ 7 ಹೋದರೆ 5 ಸೊ ಇಲ್ಲಿ 18ಅಲ್ಲಿ 12 ಹೋದರೆ 6 ಸೊ therefore the common difference is different ಸೊ ಹಾಗಾದರೆ ಇದು ಎ ಬಿ ಅಲ್ಲ ಸೊ therefore this is not an AP term ಇದು ಸಮಾಂತರ ಶ್ರೇಣಿ ಅಲ್ಲ ಸೊ therefore you need to pick this option. Next question. The sum of the first 20 natural number is, you can find like this. So as I said, you can use this formula also, n into n plus 1 divided by 2 ಇದನ್ನು ಯೂಸ್ ಮಾಡ್ಬೋದು, also else you can use this. So ಅಂದರೆ Sn equals n by 2 into a plus an. ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ನೋಡಿ, ಫಾರ್ಮುಲಾ ಹಾಕಿದ್ದೀನಿ, ವ್ಯಾಲ್ಯೂಸ್ ಅಪ್ಲೈ ಮಾಡಿದ್ದೀನಿ, ಸಿಂಪ್ಲಿಫೈ ಮಾಡಿದ್ದೀನಿ. ಸೊ ನನಗೆ ಆನ್ಸರ್ ಬಂದಿದೆ, ದ ಆನ್ಸರ್ ಈಸ್ 210 ಯಾವ ಆಪ್ಷನ್ ಕರೆಕ್ಟ್? ಎ ಆಪ್ಷನ್ ಈಸ್ ಕರೆಕ್ಟ್. ಹಾಗೆ ಎ ಆಪ್ಷನಲ್ಲಿ ನೀವು ಸರ್ಕಲಲ್ಲಿ ಶೇಡ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಸ್ ಸಮ್ ಆಫ್ ದ ಫಸ್ಟ್ 10 multiples of 7. ಸೊ ದೀಸ್ ಆರ್ ದ ಫ್ಯೂ ಕ್ವಶನ್ ದಟ್ ಐ ಆಮ್ ಗಿವಿಂಗ್ ಫಾರ್ ಯು ಪೀಪಲ್ ಟು ಪ್ರಾಕ್ಟೀಸ್, ಸೊ ಯು ಕ್ಯಾನ್ ಪ್ರಾಕ್ಟೀಸ್ ಇಟ್ ಚಿಲ್ಡ್ರನ್ಸ್. ಓಕೆ, 7ರಿಂದ ಗುಣಿಸಲ್ಪಡುವ ಮೊದಲ 10 ಪದಗಳ ಮೊತ್ತ. ದೇರ್ ಆರ್ 4 ಆಪ್ಷನ್. ಹೌ ಯು ಹ್ಯಾವ್ ಸಾಲ್ವ್ ದ ಲಾಸ್ಟ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಿದರೆ ಆ ಥರ ಸಾಲ್ವ್ ಮಾಡಿ. 16th one, if Sn equals 5n square plus 3n then a9 is. Sn equals 5n square plus 3n ಆದಾಗ a9ರ ಬೆಲೆ. ಚಿಲ್ಡ್ರನ್ಸ್ ಈ ಪ್ರಾಬ್ಲಮ್ನ ನಾನು ನಿಮಗೆ ಲಾಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಸಾಲ್ವ್ ಮಾಡಿರೋ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್. ಸ್ಟಿಲ್ ಐ ವಿಲ್ ಸೇ ದ ಫಾರ್ಮುಲಾ ಟು ಫೈಂಡ್ ದ a9, ದಟ್ ಈಸ್ S9 minus S8. ದಿಸ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಆನ್ಸರ್ ಫಾರ್ a9. a9ನ ಬೆಲೆ ಕಂಡುಹಿಡಿಯಬೇಕು ಅಂದರೆ ಇದು ಫಾರ್ಮುಲಾ. a9ನ ಬೆಲೆ S9 minus S8. ಫಾರ್ ಎಕ್ಸಾಂಪಲ್, if they are asking a10 Sn ಕೊಟ್ಬಿಟ್ಟು ಆಗ ಇದಕ್ಕೆ ಫಾರ್ಮುಲಾ S10 minus S9. ಇಫ್ ಸಪೋಸ್ Sn ಕೊಟ್ಬಿಟ್ಟು ಕಂಡೀಷನ್ನ a15th ಟರ್ಮ್ ಕೇಳಿದ್ರೆ ಇದಕ್ಕೆ ಫಾರ್ಮುಲಾ S15 minus S14. ಸೊ ಹಾಗಾದ್ರೆ ಏನು ಮಾಡಬೇಕು? ಫಸ್ಟು ಇಲ್ಲಿ ಜಸ್ಟ್ ಯು ನೀಡ್ ಟು ಅಪ್ಲೈ 9 ಹಿಯರ್ S9 ಆ್ಯಂಡ್ ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ S9. ಆಫ್ಟರ್ವರ್ಡ್ಸ್ 8 ಹಾಕಿ, n ಬೆಲೆಯನ್ನು 8 ಹಾಕಿ, ಫಸ್ಟು 9 ಹಾಕಿ S9 ಕಂಡುಹಿಡೀರಿ. ಆಫ್ಟರ್ವರ್ಡ್ಸ್ 8 ಹಾಕಿ n ಬೆಲೆಯನ್ನು ಕಂಡುಹಿಡೀರಿ, ನಥಿಂಗ್ ಬಟ್ S8ನ ಕಂಡುಹಿಡೀರಿ. ಆಫ್ಟರ್ವರ್ಡ್ಸ್ ಆನ್ಸರ್ ಇರುತ್ತೆ S9 minus S8 ಮಾಡಿ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಫ್ ದ ಸಮ್ ಆಫ್ ದ AP is 3, 7, 11 210, then the number of terms 3, 7, 11 ಸಮಾಂತರ ಶ್ರೇಣಿಯ ಮೊತ್ತ 210 ಆದಾಗ n ನ ಬೆಲೆ ಅಂದರೆ 210 ಯಾವ n ನ ಬೆಲೆ ಆಗುತ್ತೆ, n ನ ಪದ ಆಗುತ್ತೆ. ಸೊ 210 is a which term that you need to find. So I'll write the formula, you can solve it. The formula will be Sn is equals to n by 2 into, you can use this formula a plus an. Which term will become, or else you can use the another formula Sn is equals to n by 2 into 2a plus n minus 1 into d. I'll write that also. ಓಕೆ, ಸೊ ಈಸಿ ಇದೆ, ಮಾಡಿ ನೀವೇ ಮಾಡಬಹುದು. ಯು ಕ್ಯಾನ್ ಸಾಲ್ವ್ ಇಟ್ ಆ್ಯಂಡ್ ಫೈಂಡ್ ದ ಆನ್ಸರ್ ಆ್ಯಂಡ್ ಆಪ್ಷನಲ್ಲಿ ಯಾವ ಆಪ್ಷನ್ ಟಿಕ್ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಓಕೆ, ದಿಸ್ ಇಸ್ ದ 17th one. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದ 18th one. The sum of the third term in the AP is, the sum of the third term of the AP. Okay, n equals 3n plus 4 ಆದಾಗ ಮೂರನೇ ಪದದ ಮೊತ್ತ, the sum of the third term ಕಂಡುಹಿಡಿಯಬೇಕು. ಇಟ್ಸ್ ನಾಟ್ an ಚಿಲ್ಡ್ರನ್ಸ್. ಅದಕ್ಕಿಂತ ಮುಂಚೆ ಲೆಟ್ ಮಿ ಜಸ್ಟ್ ಸೇ ದ ಫಾರ್ಮುಲಾ ಟು ಫೈಂಡ್ ದ S3. S3ಗೆ ಫಾರ್ಮುಲಾ ಏನು ಗೊತ್ತಾ? a1 plus a2 plus a3 ಚಿಲ್ಡ್ರನ್ಸ್. ದಿಸ್ ಇಸ್ ದ ಫಾರ್ಮುಲಾ. ಇನ್ನೊಂದು ಹೇಳ್ಬಿಡ್ತೀನಿ. ಹಾಗಾದ್ರೆ S4 ಕೇಳಿದ್ರು, ಸಮ್ ಆಫ್ ದ ಫೋರ್ತ್ ಟರ್ಮ್ ಕೇಳಿದ್ರು, ಇಲ್ಲೇ ಹೇಳ್ಬಿಡ್ತೀನಿ. ದ ಫಾರ್ಮುಲಾ ಟು ಫೈಂಡ್ ದ S4, ಸಮ್ ಆಫ್ ದ ಫೋರ್ತ್ ಟರ್ಮ್ ವಿಲ್ ಬಿ a1 plus a2 plus a3 plus a4. ಸೊ ಸಮ್ ಆಫ್ ದ ಫಿಫ್ತ್ ಟರ್ಮ್ ಕೇಳಿದ್ರು, ವಾಟ್ ಇಸ್ ದ ಫಾರ್ಮುಲಾ? a1 plus a2 plus a3 plus a4 plus a5. Okay, now how to find the answer? First write down the an. Now do you know the value of a1, a2, a3? No, a1 ಮತ್ತು a2, a3 ಬೆಲೆ ನಿಮಗೆ ಗೊತ್ತಿಲ್ಲ. Find the value of that by using this condition and apply answers to here. an equals 3n plus 4 ಕೊಟ್ಟಿದ್ದಾರೆ, ಮೊದಲು n equals 1 ಹಾಕಿ. ಓಕೆ, ಹಾಗಾದರೆ it will become a1. So
3 ಇಂಟು ಹಾಗಾದರೆ n ವ್ಯಾಲ್ಯೂ ಎಷ್ಟು 1 ಪ್ಲಸ್ 4 ಸೊ 3 ಪ್ಲಸ್ 1 ಸಾರಿ 3 1s 3 ಪ್ಲಸ್ 4 ದ ಆನ್ಸರ್ ಈಸ್ 7 ಬಂತು a1. ನೆಕ್ಸ್ಟು a2 ಹಾಕಿ ಆದರೆ n ವ್ಯಾಲ್ಯೂ ಎಷ್ಟಾಯಿತು n ವ್ಯಾಲ್ಯೂ ಇಸ್ 2 ಅಪ್ಲೈ ದ 2 ವ್ಯಾಲ್ಯೂ 3 ಇಂಟು 2 ಪ್ಲಸ್ 4 3 2s 6 ಪ್ಲಸ್ 4 ಆನ್ಸರ್ ಈಸ್ 10. ನೆಕ್ಸ್ಟು n ವ್ಯಾಲ್ಯೂ 3 ಹಾಕಿ 3 ಇಲ್ಲಿ n ವ್ಯಾಲ್ಯೂ 2 ಇದು n ವ್ಯಾಲ್ಯೂ 3 ಸೊ 3 ಹಾಕಿ 3 ಇಂಟು 3 ಪ್ಲಸ್ 4 3 3s 9 ಪ್ಲಸ್ 4 ಸೊ 9 ಪ್ಲಸ್ 4 ಇಸ್ 13. ಸೊ ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ವೈ ಯು ಆರ್ ಫೈಂಡಿಂಗ್ ದಿಸ್ ಬಿಕಾಸ್ S3 ಫಾರ್ಮುಲಾ ಏನು ದ ಸಮ್ ಆಫ್ ದ ಥರ್ಡ್ ಟರ್ಮ್ ಫಾರ್ಮುಲಾ a1 ಪ್ಲಸ್ a2 ಪ್ಲಸ್ a3. ಸೊ ನಾವು ಅಪ್ಲೈ ದೀಸ್ ವ್ಯಾಲ್ಯೂ ಹಿಯರ್. ಸೊ S3 equals a1 plus a2 plus a3. So that means a1 ಅಂದರೆ 7 plus 10 plus 13. So 10 plus 7 is 17. 17 plus 13. 27 plus 3. 30. So the answer is 30. Which option is right? The A option is right. That is your answer, and this is the method to solve the problem if they have asked sum of the third term. ಓಕೆ ಸೊ ಸಮ್ ಆಫ್ ದ ಮೂರನೇ ಪದದ ಮೊತ್ತವನ್ನು ಕೇಳಿದ್ರೆ ಈ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾವು ಫಾರ್ ದ ಸೇಮ್ ಡೇಟಾ ಫೈಂಡ್ ದ S4. ಸೊ S4ಗೆ ಫಾರ್ಮುಲಾ a1 ಪ್ಲಸ್ a2 ಪ್ಲಸ್ a3 a4. ಸೊ ದಟ್ ಪ್ರಾಕ್ಟೀಸ್ ಆಗುತ್ತೆ ನಿಮಗೆ. ಓಕೆ ಸೊ ಫಾರ್ ದ ಸೇಮ್ ಫೈಂಡ್ ದ S5 ಆಲ್ಸೋ. ಫಾರ್ ದ ಸೇಮ್ ಫೈಂಡ್ S6 ಸೊ ದಟ್ ಪ್ರಾಕ್ಟೀಸ್ ಆಗುತ್ತೆ ಅಂತ. So don't neglect it. So I know this, I'll solve it. Don't neglect it. As I said, ಚಿಕ್ಕ ಪುಟ್ಟದೇ ತಪ್ಪಾಗೋದು ನಿಮ್ಮದು. ತುಂಬ ದೊಡ್ಡದು ಈಸಿಯಾಗಿ ಕಷ್ಟಪಟ್ಟು ಸಾಲ್ವ್ ಮಾಡ್ತೀರಾ. ವಿಲ್ ಸಾಲ್ವ್ ದ ಡಿಫಿಕಲ್ಟ್ ಒನ್. ಬಟ್ ದ ಥಿಂಗ್ ಈಸ್ ದ ಸ್ಮಾಲೆಸ್ಟ್ ಥಿಂಗ್ಸ್ ಅನ್ನುವಂಥದ್ದು ನಿಮಗೆ ತಪ್ಪಾಗೋದು. ಓಕೆ ಸೊ ನೆಕ್ಸ್ಟ್ ಒನ್ ದ ಲಾಸ್ಟ್ ದ 20th ಒನ್. Oh no, it's the 18th one, right? Okay, still we have some another two problems. So -2, -4, -6, the common difference is, you can find the common difference. Now the common difference formula, call this as a1, a2, a3, d equals a2 minus a1, a3 minus a2. This is the practice question, I think so. Yes, I have given for you people. So ಈ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯುವ ಫಾರ್ಮುಲಾ ಇದು, ಆ್ಯಂಡ್ ಸಾಲ್ವ್ ಇಟ್. ಓಕೆ and you can solve it and you can find the answer from these four, -2 or 2 or 6 or -6. For you people I'm giving. Don't expect me to do this. ಯಾಕಂದ್ರೆ ನಾನೆಲ್ಲ ಎಕ್ಸಾಮ್ ಬರೆಯೋದಲ್ಲ, ಇದು ಈಸಿ ಇದೆ. ಎಲ್ಲವನ್ನು ನಾನೇ ಕೊಟ್ಟರೆ ನನಗೆ ಕೊಡಿ ಎಕ್ಸಾಮ್ಸ್, ನಾನೇ ಬರೀಲ್ಲ. It's a joke, children. Okay, it's just I'm kidding. Okay, you need to write on the exam, take the marks. ಯಾಕೆಂದರೆ ನಿಮ್ಮ ಪೇರೆಂಟ್ಸ್ಗಳಿಗೋಸ್ಕರ ಈ ಮಾರ್ಕ್ಸ್ ಬೇಕು, ನಿಮ್ಮ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಸೊ ಮಾರ್ಕ್ಸ್ನ ತಗೊಳ್ಳಿ, ಚೆನ್ನಾಗಿ ತಗೊಳ್ಳಿ, ಕಲ್ತ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ. ಸಿ ವಾಟ್ ಎವರ್ ಐ ಆಮ್ ಡೂಯಿಂಗ್, ಆ ಒಂದು ದಟ್ ಸ್ಟೆಪ್ಸ್ ವಾಟ್ ಎವರ್ ಐ ಆಮ್ ಜಸ್ಟ್ ನಾನು ನಿಮಗೆ ಹೇಳ್ಕೊಡ್ತಿರೋಂಥ ಸ್ಟೆಪ್ಸನ್ನು ಅಪ್ಲೈ ಮಾಡ್ಕೊಳ್ಳಿ, ತಲೆಯಲ್ಲಿ ಇಟ್ಕೊಳ್ಳಿ. ಎಕ್ಸಾಮ್ಸಲ್ಲಿ ದ ಸೇಮ್ ಟಾಪಿಕ್ಸ್ ಬಂದಾಗ ಅದನ್ನು ಅಲ್ಲಿ ಅಪ್ಲೈ ಮಾಡಿ ಬೇಗ ಸಾಲ್ವ್ ಮಾಡಿ, ಆ್ಯಂಡ್ ಆನ್ಸರ್ನ ಐಡೆಂಟಿಫೈ ಮಾಡಿ ಸರಿಯಾದ ಆಪ್ಷನ್ ಟಿಕ್ ಮಾಡಿ ಮಾರ್ಕ್ಸ್ ತಗೊಳ್ಳಿ. ಓಕೆ The 20th one, the first positive terms of the AP. Which term will become the first positive terms of the AP? -11, -8, -5. ನೋಡೋಣ, ಟ್ರೈ ಮಾಡಿ. ಫಾರ್ಮುಲಾ n equals a plus n minus 1 into d. ಆಪ್ಷನ್ಸ್ ಆರ್ ದೇ. ಸಮಾಂತರ ಶ್ರೇಣಿಯಲ್ಲಿ -11, -8, -5 ಧನಾತ್ಮಕ ಪದ ಯಾವುದು? ಇದು ನಿಮ್ಮ ಕ್ವಶನ್. ಓಕೆ ಚಿಲ್ಡ್ರನ್ಸ್, ದೀಸ್ ಆರ್ ಆಲ್ ದ ಸಮ್ ಫ್ಯೂ ಕ್ವಶನ್ಸ್ ಬೇಸ್ಡ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್. ಸೊ ಚೆನ್ನಾಗಿ ಮಾಡಿ, ಟಾಪಿಕ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಮೆಥಡನ್ನ ತಿಳ್ಕೊಂಡು ಅಪ್ಲೈ ಮಾಡಿ, ಆಪ್ಷನ್ಸನ್ನು ಕರೆಕ್ಟಾಗಿರೋದನ್ನ ಟಿಕ್ ಮಾಡಿ ಮಾರ್ಕ್ಸನ್ನು ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸೊ ಇದು AP. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಮೊದಲನೇ ಬಾರಿ ಈ ವಿಡಿಯೋ ನೋಡ್ತಿದ್ದೀನಿ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಕೋಆರ್ಡಿನೇಟ್ ಜಿಯೋಮೆಟ್ರಿದು ಇನ್ನೂ ತುಂಬ ಡಿಫ್ರೆಂಟ್ ಟೈಪ್ ಆಗಿರೋಂಥದ್ದನ್ನ ತೊಗೊಂಡು ನಾನು ಮಾಡ್ತೀನಿ. ಓಕೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಚಿಲ್ಡ್ರನ್ಸ್. ಆಲ್ ದಿ ಬೆಸ್ಟ್. ಬಟ್ ಪ್ರಾಕ್ಟೀಸ್ ಕ್ವಶನ್ಸ್ ಕೊಟ್ಟಿದ್ದೀನಿ, ಸಾಲ್ವ್ ಇಟ್. Don't neglect it. Okay, thank you.